ಇದೊಂದು ರೀಮೇಕ್ ಸಿನಿಮಾ ಅಂತ ಮಾತಾಡಿದ್ದಾರೆ. ಸೊ ವಾಟ್ಸ್ ಯುವರ್ ಜಸ್ಟಿಫಿಕೇಶನ್? Blame has to always be taken by the director. ವೈ ಇಸ್ ಇಟ್ ಚಿರಂಜೀವಿ ಸರ್ಜಾ ಆಲ್ವೇಸ್ ರೀಮೇಕ್ ಮೂವೀಸ್ನ ಮಾಡ್ಕೊಂಡು ಬಂದಿದ್ದಾರೆ ಇದುವರೆಗೂ? ಗಂಡೆದ ತುಂಬ ಫೋರ್ಸ್ಫುಲಿ ಮಾಡಿದಂಥ ಒಂದು ಸಿನಿಮಾ. ನೀವು ಅಂದ್ಕೊಂಡಂಗೆ ತಗೊಂಡಂಥ ರಿಸ್ಕ್ ಅದು ವಾಸ್ ಇಟ್ ಸೇಫ್ ಏನಪ್ಪ? ಡಿಫರೆಂಟ್ ಅನ್ನೋದು ಆಲ್ವೇಸ್ ರಿಸ್ಕ್. ಫ್ಯೂ ಪೀಪಲ್ ವಿಲ್ ಸಪೋರ್ಟ್, ಫ್ಯೂ ಪೀಪಲ್ ವಿಲ್ ನಾಟ್ ಸಪೋರ್ಟ್. ಆಟಗಾರ ರಿಲೀಸ್ ಆಗೋದಕ್ಕಿಂತ ಮುಂಚೆ ಜನ ನನ್ನ ನೋಡ್ತಾ ಇದ್ದಿದ್ದಾಗಲಿ ಮಾತಾಡ್ತಾ ಇದ್ದಿದ್ದಾಗಲಿ ಬೇರೆ ಥರನೇ ಇತ್ತು. ಆ ಸಿನಿಮಾ ಕತೆ ಕೂಡ ನಮ್ಮ ಕತೆಗಾರನ ಕಥೆಯಿಂದನೇ ತಗೊಂಡಿರುವಂಥ ಒಂದು ಸಿನಿಮಾ. ಹಾಡು, ಫೈಟು, 4 ಕಾಮಿಡಿ ಸೀನು, ಅಪ್ಪ ಫಸ್ಟ್ ಕ್ಲಾಸ್ ಸೂಪರ್ ಅನ್ನೋ ಒಂದು ಸೆಗ್ಮೆಂಟ್ಗೆ ನಮ್ಮ ಕತೆ. ಫೈನಲಿ ಕನ್ನಡದಲ್ಲೊಂದು ಡಿಜಿಟಲ್ ಮೀಡಿಯಾ, ಅದರಲ್ಲೊಂದು ಚಾನಲ್ಲು, ಹೆಸರು ಸಿನಿಮಾ ಸೂತ್ರ. ಫೈನಲಿ ಕನ್ನಡದವರು ಏನಾದ್ರು ಮಾಡ್ತೀಯಾರಪ್ಪ. ಎಕ್ಸಾಕ್ಟ್ಲಿ ಯಾರು ಏನು ಮಾಡ್ತಾರೋ ಗೊತ್ತಿಲ್ಲ. ಎಲ್ಲರಿಗಿಂತ ಮೊದಲು ಅಟ್ಲೀಸ್ಟ್ ನಾವೇ ಏನಾದರೂ ಮಾಡೋಣ ಅಂತ ಶುರು ಮಾಡಿದ್ದೀವಿ. ಆ್ಯಕ್ಚುಲಿ ಶುಕ್ರವಾರ ಸಿನಿಮಾ ರಿಲೀಸ್ ಆಗಿದ ತಕ್ಷಣ ಸಿನಿಮಾದವ್ರೆಲ್ಲ ಕಾಯ್ತಾರೆ. ಬರ್ತಾರೆ, ಫಸ್ಟ್ ಡೇ ಫಸ್ಟ್ ಶೋ ತುಂಬ್ಕೊಳ್ಳುತ್ತೆ, ಬಂದ್ಬಿಡುತ್ತೆ ದುಡ್ಡು. ಬರಲ್ಲ ನೀವು, ಶುಕ್ರವಾರ ಬರೋದೇ ಇಲ್ಲ ನೀವು. ಅಟ್ಲೀಸ್ಟ್ ವೀಕೆಂಡಾದ್ರು ಬರ್ತಾರೆ, ಮಲ್ಟಿಪ್ಲೆಕ್ಸ್ ತುಂಬುತ್ತೆ, ಶನಿವಾರ ಭಾನುವಾರ ಫ್ರೀ ಇರ್ತಾರೆ ನಮ್ಮ ಜನ, ಅವಾಗಲೂ ಬರಲ್ಲ ನೀವು. ನೀವೇನು ಮಾಡ್ತೀರಾ? ನೀವು ಫೇಸ್ಬುಕ್ಕಲ್ಲಿ ಕಾಯ್ತೀರಾ ಯಾರಾದರೂ ಅವ್ರ ಬಗ್ಗೆ ಬರೀಲಿ, ಚೆನ್ನಾಗಿದೆ ಅಂತ ಹೇಳಿದ್ರೆ ಮಾತ್ರ ಹೋಗ್ತೀರಲ್ವಾ. ಅದಕ್ಕೆ ಫೇಸ್ಬುಕ್ನಲ್ಲಿ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ, ಕನ್ನಡ ಸಿನಿಮಾಗಳ ಬಗ್ಗೆ ಸಾಕಷ್ಟು ಜನ ಚರ್ಚೆ ಮಾಡ್ತಿದ್ದಾರೆ. ಸೊ ಈ ಕನ್ನಡ ಸಿನಿಮಾಗಳು ಫೇಸ್ಬುಕ್ಕಲ್ಲಿ ರಿಫ್ಲೆಕ್ಟ್ ಆಗ್ತಿರೋಷ್ಟು ಪ್ರೊಡ್ಯೂಸರ್ ಅಕೌಂಟಲ್ಲಿ ರಿಫ್ಲೆಕ್ಟ್ ಆಗ್ತಿದೆಯಾ? ಆದರೂ ನಮ್ಮ ಹೀರೋಗಳೆಲ್ಲ ಯಾಕೆ ರೀಮೇಕ್ ಮಾಡ್ತಿದ್ದಾರೆ? ಯಾಕೆ ಹೀರೋಯಿನ್ಸ್ ಎಲ್ಲ ಸೈಲೆಂಟ್ ಆಗಿದ್ದಾರೆ? ಏನು ನಡೀತಿದೆ ಅಲ್ವಾ? ಡೈರೆಕ್ಟಾಗಿ ಪ್ರಶ್ನೆಗಳಿಗೆ ಉತ್ತರ ಸಿಗುವಂಥ ಒಂದು ಶೋ ಸಿನಿಮಾ ಸೂತ್ರ ಅರ್ಪಿಸುವಂಥ ಹೌಸ್ಫುಲ್ ಕಾರ್ಯಕ್ರಮದಲ್ಲಿ ನಾವು ಮೊದಲನೇದಾಗಿ ಚೂಸ್ ಮಾಡ್ಕೊಂಡಿರೋಂಥದ್ದು ಆಟಗಾರ ಸಿನಿಮಾ ಟೀಮ್ನ ದ್ವಾರಕೀಶ್ ಅವ್ರು ಪ್ರೊಡ್ಯೂಸ್ ಮಾಡಿದ್ದಾರೆ. ಇವಾಗ ಏನು ಅಂತ ಹೇಳಿದ್ರೆ, ನಾನು ಮಾತಾಡೋದಕ್ಕಿಂತ ಪ್ಯಾನ್ ಮಾಡಿದ್ರೆ ಹಂಗೆ ದ್ವಾರಕೀಶ್ ಅವ್ರ ಮನೆ ಸಿಗುತ್ತೆ, ಡೈರೆಕ್ಟಾಗಿ ಅವ್ರನ್ನೇ ಮಾತಾಡ್ಸೋಣ. ಸೊ ಆಟಗಾರ ಸಿನಿಮಾ ರಿಲೀಸ್ ಆಯಿತು, ಒಂದು ಒಳ್ಳೆ ಟ್ರಿಪ್ಪಿಗೆ ಕರ್ಕೊಂಡು ಹೋದಂಗೆ ಒಳ್ಳೆ ಮಜಾ ಕೊಟ್ಟಿದ್ದಾರೆ. ಸೊ ಈ 10 ಜನನ ಒಟ್ಟೊಟ್ಟಿಗೆ ಕರ್ಕೊಂಡು ಹೋಗಿ ಒಂದು ಸಿನಿಮಾ ಮಾಡೋದಿದೆಯಲ್ವಾ, ಅದು ಆ್ಯಕ್ಚುಲಿ ನೋಡೋದಕ್ಕೆ ಕೇಳೋದಕ್ಕೆ ಚೆನ್ನಾಗಿರುತ್ತೆ. ಅದರ ಆ್ಯಕ್ಚುಲಿ ಕಷ್ಟಪಟ್ಟವರು ನಿಜವಾದ ಆಟಗಾರ ಚೈತನ್ಯ ಅವರು. ಆ್ಯಕ್ಚುಲಿ ಚೈತನ್ಯ ಅವರು ಸುಮಾರು ಜನಕ್ಕೆ ಆ ದಿನಗಳು ಅಂತ ಒಂದು ಸಿನಿಮಾ ಬಂದಾಗ ಹೆಂಗಾಗ್ಬಿಡ್ತು ಅಂತ ಹೇಳಿದ್ರೆ, ಅಯ್ಯೋ ಈ ಥರದೊಂದು ಸಿನಿಮಾ ಕಾಯ್ತಿದ್ವಿ ನಾವು, ಎಂಥ ಕಲ್ಟ್ ಮೂವಿ ಅದು ಆ ದಿನಗಳು. ಅದಾದಮೇಲೆ ನೀವು ಮಾಡಿದಂಥ ಸಿನಿಮಾ ಒಂದು ಸೂರ್ಯಕಾಂತಿ, ಅದು ಯಾಕೆ ಈ ಥರ ಮಾಡಿದ್ರು ಅಂತ ಯೋಚನೆ ಮಾಡಿದ್ರು. ಅದಾದಮೇಲೆ ಪರಾರಿ ಅಂತ ಒಂದು ಸಿನಿಮಾ ಬಂತು. ಅರೆ ಇವ್ರು ಈ ಥರ ಸಿನಿಮಾ ಮಾಡ್ತಾರಾ, ಇವರು ಹಿಂಗೆ ರೆಗ್ಯುಲರ್ ಆಗ್ಬಿಟ್ರಾ ಅಂತ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಾಗ ಆ ದಿನಗಳು ಆಬ್ವಿಯಸ್ಲಿ ಅದ್ರ ಬಗ್ಗೆ ಮಾತಾಡಲ್ಲ. ಅದಾದಮೇಲೆ ಬಂದಂಥ 2 ಸಿನಿಮಾಗಳು. ಏನಕ್ಕೆ ಆ ಥರದ್ದು ಒಂದು ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಹೋದ್ರಿ? ಒಬ್ಬ ಆ್ಯಕ್ಟ್ರು ಅಥವಾ ಒಬ್ಬ ಸಿಂಗರು ಒಂದೇ ಥರದ ಹಾಡನ್ನ ಹಾಡ್ತಾ ಹೋಗ್ತಾನೆ? ಇಲ್ಲ, ಬೇರೆ ಬೇರೆ ಥರ ಹಾಡುಗಳನ್ನ ಹಾಡೋಕ್ಕೆ ಇಷ್ಟಪಡ್ತಾನೆ. ಒಬ್ಬ ಆ್ಯಕ್ಟ್ರ್ ಕೂಡ ಒಂದೇ ಥರ ಪಾತ್ರಗಳನ್ನ ಮಾಡೋಕ್ಕೆ ಇಷ್ಟಪಡೋದು, ಬೇರೆ ಬೇರೆ ಥರದ ಪಾತ್ರಗಳನ್ನ ಮಾಡೋಕ್ಕೆ ಇಷ್ಟಪಡ್ತಾನೆ. ನನಗೆ ಆ ದಿನಗಳು ಮಾಡಿದಾಗ ನಾನು ಒಂದು ಸೀರಿಯಸ್ ಆಗಿರೋ ಸಿನಿಮಾ ಮಾಡಿದೆ. ಅದಾದಮೇಲೆ ನನಗೆ ಬೇರೆ ಥರದ ಜಾನ್ರ್ಗಳನ್ನೂ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಆಸೆ ಇತ್ತು. ಆದ್ದರಿಂದ ಸೂರ್ಯಕಾಂತಿ ಒಂದು ಆ್ಯಕ್ಷನ್ ರೊಮ್ಯಾನ್ಸ್ ಫಿಲ್ಮ್ ಟ್ರೈ ಮಾಡಿದೆ. ಒಳ್ಳೆ ಸ್ಕ್ರಿಪ್ಟ್ ಇರಲಿಲ್ಲ. ಒಟ್ಟಾರೆ ಬ್ಲೇಮ್ ಹ್ಯಾಸ್ ಟು ಆಲ್ವೇಸ್ ಬಿ ಟೇಕನ್ ಬೈ ದಿ ಡೈರೆಕ್ಟರ್. ಸೊ ಸೂರ್ಯಕಾಂತಿಯ ಸೋಲು ನನ್ನ ಓವರ್ ಆಲ್ ಜಡ್ಜ್ಮೆಂಟಿನ ಮಿಸ್ಟೇಕಿಂದ ಆಗಿರೋಂಥದ್ದು. ಒಂದು ಕಾಲದಲ್ಲಿ ಆ್ಯಕ್ಚುಲಿ ಜನಕ್ಕೆ ಈ ರಿವ್ಯೂಸ್ ಹೇಳೋವಂಥ ಒಂದು ಪ್ಲಾಟ್ಫಾರ್ಮ್ ಇರಲಿಲ್ಲ. ಈಗ ಸೋಷಿಯಲ್ ಮೀಡಿಯಾ ಬಂದಾದ್ಮೇಲಂತೂ ಅವ್ರು ಏನು ಅನಿಸುತ್ತೆ ಮುಲಾಜಿಲ್ದೆ ಹಾಕ್ಬಿಡ್ತಾರೆ. ನೋಡಿರ್ತಾರೆ ಎಲ್ಲೋ ಗೊತ್ತಿಲ್ಲ ಸಿನಿಮಾನ, ಬಟ್ ಒಟ್ನಲ್ಲಿ ಸ್ಟೇಟಸ್ ಅಂತೂ ಹಾಕ್ತಾರೆ, ವಾಚಿಂಗ್ ದ ಮೂವಿ, ವಾಚ್ ದ ಮೂವಿ, ಹಂಗಿದೆ ಹಿಂಗಿದೆ ಅಂತ. ಸೊ ಸುಮಾರು ಪಾಸಿಟಿವ್ ರಿಯಾಕ್ಷನ್ಸ್ ಇದೆ. ಸೊ ಅಂಥವ್ರು ಇವತ್ತು ಆ್ಯಕ್ಚುಲಿ ನೋಡ್ತಿದ್ದಾರೆ ಈ ಒಂದು ಎಪಿಸೋಡ್ನ. ಸೊ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಸಿನಿಮಾ ನೋಡಿಲ್ಲ ಆಲ್ರೆಡಿ. ನಂಗೆ ಖುಷಿ ಆಗುತ್ತೆ, ಯಾಕೆಂದರೆ ಬರೀ 5-6 ಜನ ರಿವ್ಯೂವರ್ಗಳ ಮೇಲೆ ಒಂದು ಸಿನಿಮಾ ಜನಕ್ಕೆ ತಲುಪೋ ಒಂದು ಸಿಚುವೇಶನ್ ಇತ್ತು ಹಿಂದೆ. ಈಗ ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ, ಇಷ್ಟ ಆದರೆ, ಇಟ್ ಇಸ್ ಬಿಕಮ್ ಡೆಮೋಕ್ರೆಟಿಕ್. ಎವ್ರಿಬಡಿ ರೈಟ್ಸ್ ಅ ರಿವ್ಯೂ. ಆ್ಯಂಡ್ ನಿಜವಾಗ್ಲೂ ಅಷ್ಟೊಂದು ಜನ ಹೊಗಳ್ತಿದ್ದಾರೆ ಅಂದರೆ ಇಟ್ ಶುಡ್ ಜೆನ್ವಿನ್ಲಿ ಬಿ ಅ ಗುಡ್ ಫಿಲ್ಮ್. ಅಲ್ಲಿ ಏನು ಬರುತ್ತೆ ಅದು ಜೆನ್ವಿನ್, ಆಮೇಲೆ ಅವ್ರ ಖುಷಿಯಿಂದ ಹಾಕುವಂಥದ್ದು. ಸೊ ಐ ಆಮ್ ಹ್ಯಾಪಿ. ಈಗ ಯಾರ್ಯಾರು ಸೋಷಿಯಲ್ ಮೀಡಿಯಲ್ಲಿ ನಮ್ಮನ್ನ ಅಷ್ಟು ಒಂಥರ ಪ್ರಮೋಟ್ ಮಾಡಿದ್ರು, ನಮಗೆ ಒಳ್ಳೊಳ್ಳೆ ಮಾತುಗಳು ಹೇಳಿದ್ರು, ಇನ್ಫ್ಯಾಕ್ಟ್ ದಟ್ ಈಸ್ ಹೆಲ್ಪ್ಡ್ ಇನ್ ಪಬ್ಲಿಸಿಟಿ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಅಂತ ನಾನು ಅನ್ಕೊಳ್ತೀನಿ. ಸೊ ಇದರಲ್ಲಿ ವೈ ಐ ರೇಸ್ ದಿಸ್ ಪಾಯಿಂಟ್ ಅಂತ ಹೇಳಿದ್ರೆ, ಇದರಲ್ಲಿ ಕೆಲವರು ನೆಗೆಟಿವ್ ಕೂಡ ಮಾತಾಡಿ ಇದೊಂದು ರೀಮೇಕ್ ಸಿನಿಮಾ ಅಂತ ಮಾತಾಡಿದ್ದಾರೆ. ಸೊ ವಾಟ್ಸ್ ಯುವರ್ ಜಸ್ಟಿಫಿಕೇಶನ್ ಅಂತ? ನಾವು ಸಿನಿಮಾ ಮಾಡೋಕ್ಕಿಂತ ಮುಂಚಿಂದನೂ ಇದನ್ನ ರೀಮೇಕ್ ಅಂತ ಒಂದಷ್ಟು ಜನ ಕ್ಲಾಸಿಫೈ ಮಾಡಿಬಿಟ್ಟಿದ್ರು. ಟ್ರೇಲರ್ ಬರ್ತಿದ್ದಂಗೆ ನನಗೆ ಯಾರೋ ಇದು ಟೇಬಲ್ ನಂಬರ್ 36 or 21 ಅದು ಯಾವುದೋ ಒಂದು ನಂಬರ್ ಹೇಳಿದ್ರು. ಆಮೇಲೆ ಗುಮ್ನಾಮ್ ಅಂತ ಹೇಳಿದ್ರು, ಕಂಡೆಮ್ಡ್ ಅಂತ ಹೇಳಿದ್ರು. ಇದು ಸಹಜನೇ, ಯಾಕೆಂದರೆ ಆಟಗಾರ ಸಿನಿಮಾ ಅಗಾಥಾ ಕ್ರಿಸ್ಟಿಯ ಒಂದು 1936 ಬರೆದಂಥ ಒಂದು ಕಾದಂಬರಿ ಇದೆ, ಆ್ಯಂಡ್ ದೆನ್ ದೇರ್ ವರ್ ನನ್ ಅಂತ. ಅದ್ರ ಮೇಲೆ ಆಧಾರ ಆಗಿರುವಂಥದ್ದು. ಸೊ ಆ ಕಥೆಯನ್ನು ಇಟ್ಕೊಂಡು ನಾವು ಹೊರಟಿದ್ದು. ಗುಮ್ನಾಮ್ ಕೂಡ ಅದೇ ಕಥೆಯನ್ನು ಇಟ್ಕೊಂಡು ಹೋಗಿದ್ದು, ಕಂಡೆಮ್ ಕೂಡ ಅದೇ ಮಾಡಿದ್ದು, ಟೇಬಲ್ ನಂಬರ್ 36 ಅದ್ರ ಛಾಯೆ ಎಲ್ಲೋ ಇದೆ. ಸೊ ಆದ್ರಿಂದ ಆ ಎಲ್ಲ ಸಿನಿಮಾಗಳು ಅದೇ ಒಂದೇ ಮೂಲದಿಂದ ಸ್ಫೂರ್ತಿ ಹೊಂದಿದ್ರಿಂದ ಇದು ಕೂಡ ಅದೇ ಅದಕ್ಕೆ ಕಂಪೇರ್ ಮಾಡೋಕ್ಕೆ ಶುರು ಮಾಡಿದ್ರು. ಕಣ್ಣನ್ ಪರಮೇಶ್ವರನ್ ನಮ್ಮ ಸಿನಿಮಾ ಬರೆದಂಥವ್ರು, ಕತೆ ಬರೆದಂಥವ್ರು,
1995 ಒಂದು ಸೀರಿಯಲ್ನ ಮಾಡಿದರು ಆಯಿತಾ. ಇದೇ ಕಥೆಯನ್ನು ಆಧರಿಸಿ ಒಂದು ಸೀರಿಯಲ್ನ ಮಾಡಿದರು. ಆ ಸೀರಿಯಲ್ನ ಆಧರಿಸಿ ಆ ಸೀರಿಯಲಿನ ಡೈರೆಕ್ಟ್ರು ಒಂದು ಸಿನಿಮಾನ ಮಾಡಿದರು. ಆ ಸಿನಿಮಾ ಅಷ್ಟು ಚೆನ್ನಾಗಿ ಓಡಿರಲಿಲ್ಲ. ಅದು 2010 ಯಾವಾಗೋ ಆಗಿತ್ತು. ಅದು ಅದರ ಬಗ್ಗೆ ಗೊತ್ತಿರಲಿಲ್ಲ. ಈ ಸಿನಿಮಾ ರಿಲೀಸ್ ಮಾಡಿದಾಗ ಆ ಸಿನಿಮಾ ಟ್ರೈಲರ್ಗಳನ್ನ ಇವರು ಸರ್ಕ್ಯುಲೇಟ್ ಮಾಡೋಕ್ಕೆ ಶುರು ಮಾಡಿದಾಗ ಇದಕ್ಕೆ ಹತ್ತಿರ ಇರುವಂಥ ಒಂದು ಕತೆ ಇದೆ. ಆದರೆ ಆ ಸಿನಿಮಾ ಕತೆ ಕೂಡ ನಮ್ಮ ಕತೆಗಾರನ ಕಥೆಯಿಂದನೇ ತೊಗೊಂಡಿರುವಂಥ ಒಂದು ಸಿನಿಮಾ. ಸೊ ಒಂದು ಕಥೆಯನ್ನು ಒಬ್ಬೊಬ್ಬ ಡೈರೆಕ್ಟರ್ ತೊಗೊಂಡಾಗು ಆ್ಯಂಡ್ ದೆನ್ ದೇರ್ ವರ್ ನನ್ನ ಕಥೆನ ಒಬ್ಬ ಗುಮ್ನಾಮ್ ಡೈರೆಕ್ಟರ್ ತೊಗೊಂಡಾಗ ಟ್ರೀಟ್ ಮಾಡೋ ರೀತಿ ಬೇರೆ ಇರುತ್ತೆ. ಟೇಬಲ್ ನಂಬರ್ 21 ಟ್ರೀಟ್ ಮಾಡೋ ರೀತಿ ಬೇರೆ ಇರುತ್ತೆ. ನಾನು ನೋಡಿದಾಗ ಇವತ್ತು ನಮ್ಮ ಸುತ್ತಿನ ಪ್ರಪಂಚದಲ್ಲಿ ಏನೇನು ನಡೀತಿದೆ, ಆ್ಯಕ್ಟರ್ಸ್ ಗೆಟಿಂಗ್ ಅವೇ, ಪೀಪಲ್ ರಿಚ್ ಆ್ಯಂಡ್ ಫೇಮಸ್ ಪೀಪಲ್ ಗೆಟಿಂಗ್ ಅವೇ ವಿತ್ ಆಲ್ ಸಾರ್ಟ್ಸ್ ಆಫ್ ಕರಪ್ಷನ್ ಆ್ಯಂಡ್ ಮರ್ಡರ್ ಆ್ಯಂಡ್ ಅಟ್ರಾಸಿಟಿ, ಅದನ್ನು ಅಟ್ಯಾಕ್ ಮಾಡೋದಕ್ಕೆ ನನಗೆ ಇದೊಂದು ವೆಹಿಕಲ್ ಆಯಿತು. ಇದು ಬರೀ ಒಂದು ಥ್ರಿಲ್ಲರ್ ಆಗಿ ನಾನು ಟ್ರೀಟ್ ಮಾಡಲಿಲ್ಲ. ಇಟ್ ವಾಸ್ ಅ ಥ್ರಿಲ್ಲರ್, ಬಟ್ ಐ ವಾಸ್ ಟ್ರೈಂಗ್ ಟು ಟೆಲ್ ಸಮಥಿಂಗ್ ಟು ದ ಸೊಸೈಟಿ. ಅದಾಗಿ ಉಪಯೋಗಿಸ್ಕೊಂಡೆ. ಅದರಿಂದ ಇನ್ ದಟ್ ಸೆನ್ಸ್ ಆಟಗಾರ ಇಸ್ ಟ್ರೂಲಿ ಆನ್ ಒರಿಜಿನಲ್ ಪೀಸ್ ಆಫ್ ವರ್ಕ್. ಎಲ್ಲೊಂದು ಕಡೆ ಎಂಟೈರ್ ಇಂಡಸ್ಟ್ರಿನೇ ಎಲ್ಲೊಂದು ಕಡೆ ಸ್ಲೋ ಆಗಿ ಚೇಂಜ್ ಆಗ್ತದೆ ಇನ್ನೊಂದು ಕಡೆಗೆ ಅನ್ನೋದು ಕಾಣಿಸ್ಕೊಳ್ತದೆ. ಆ್ಯಂಡ್ ಜನನೂ ಅಪ್ರಿಷಿಯೇಟ್ ಮಾಡ್ತಾರೆ ಅದನ್ನು. ವೆನ್ ಇಟ್ ಕಮ್ಸ್ ಟು ಬಿಸ್ನೆಸ್ ಅಂತ ಬಂದಾಗ ತುಂಬ ಸ್ಟ್ರಾಂಗ್ ಆಗಿ ಸಪೋರ್ಟ್ ಮಾಡ್ತಿಲ್ಲ ನಮ್ಮ ಜನ. ಸೊ ಎಲ್ಲೊಂದು ಕಡೆ ಫಿಲ್ಮ್ ಮೇಕರ್ಸ್ ತಪ್ಪು ಮಾಡ್ತಿದ್ದಾರಾ, ಅಥವಾ ನಾವು ಈ ಥರ ಏನಾದ್ರು ರಿಸ್ಕ್ ತೊಗೊಂಡು ಏನಾದ್ರು ಡಿಫ್ರೆಂಟಾಗಿ ಮಾಡೋಣ, ಅಥವಾ ಜನ ಏನಾದ್ರು ತಪ್ಪು ಮಾಡ್ತೀರಾ, ಇಲ್ಲ ನಮ್ಗೆ ಇದೇ ಬೇಕಾಗಿರೋದು ಅದು ಹಿಂಗೆ ಫಿಕ್ಸ್ ಆಗಿಬಿಟ್ಟಿದ್ದಾರೆ? ಒಂದು ಕಡೆ ಒಂದು ಹೊಸ ಆಡಿಯನ್ಸ್ ಕ್ರಿಯೇಟ್ ಆಗಿದ್ದಾರೆ ಖಂಡಿತವಾಗ್ಲೂ. ಈ ರಂಗಿತರಂಗ ಆಟಗಾರ ಎಲ್ಲ ಗೆದ್ದಿರೋದು ನೋಡಿದ್ರೆ ಒಂದು ಇಂಟೆಲಿಜೆಂಟ್ ಆಗಿರೋ ಒಂದು ಎಜುಕೇಟೆಡ್ ಪಬ್ಲಿಕ್, ಕನ್ನಡ ಸಿನಿಮಾಯಿಂದ ದೂರ ಇದ್ದಂಥ ಒಂದು ಪಬ್ಲಿಕ್ ಮತ್ತೆ ಸಿನಿಮಾ ಕಡೆಗೆ ಬರೋಕ್ಕೆ ಶುರುವಾಗಿದೆ. ಆದರೆ ಆಟಗಾರ ಸಿನಿಮಾದಲ್ಲಿ ಬಹಳ ದೊಡ್ಡ ಡೆವಲಪ್ಮೆಂಟ್ ಏನಂದರೆ, ಕನ್ನಡ ಸಿನಿಮಾದ ಬಿಗ್ಗೆಸ್ಟ್ ಬ್ಯಾನರ್, ಮೋಸ್ಟ್ ಎಸ್ಟಾಬ್ಲಿಷ್ಡ್ ಬ್ಯಾನರು ಈ ಥರ ಒಂದು ಕಥೆಯನ್ನು ತಗೊಂಡು ರಿಸ್ಕ್ ತೊಗೊಳ್ಳೋದಿದೆಯಾ, ಅದು ಇಟ್ ಶೋಸ್ ಯೋಗೇಶಸ್ ವಿಷನ್. ಯಾವಾಗಲೂ ಒಂದು ಸಿನಿಮಾ ಇಂಡಸ್ಟ್ರಿ ಇಂಡಿಪೆಂಡೆಂಟ್ ಮೂವ್ಮೆಂಟ್ಗಳು ಎಷ್ಟೋ ಆಗ್ತಾ ಇರ್ತವೆ. ಆದರೆ ದೊಡ್ಡ ಬ್ಯಾನರ್ಗಳು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಶುರು ಮಾಡಿದಾಗ, ದೊಡ್ಡ ಬ್ಯಾನರ್ಗಳು ಕೈ ಹಾಕಿದಾಗ ಅವಾಗ ಒಂದು ದೊಡ್ಡ ಚೇಂಜ್ ಆಗೋಕ್ಕೆ ಸಾಧ್ಯ. ಸೊ ಐ ಥಿಂಕ್ ದಟ್ ದ್ವಾರಕೀಶ್ ಚಿತ್ರ ಅವರ ಈ ವೆಂಚರ್ ಇದೆಯಲ್ಲ, ಇದು ಬಹುಶಃ ಇನ್ನು ಬೇರೆ ಎಲ್ಲ ಬ್ಯಾನರ್ಗಳು ಈ ಥರ ಒಂದು ಎಕ್ಸ್ಪೆಂಡ್ ಮಾಡೋಕ್ಕೊಂದು ಧೈರ್ಯ ತಂದು ಕೊಡುತ್ತೆ ಅಂತ ಅನ್ಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆಲ್ ದ ವೆರಿ ಬೆಸ್ಟ್ ನಿಮ್ಮ ನೆಕ್ಸ್ಟ್ ಸಿನಿಮಾಗೆ. ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ. ಇಂಟೆಲಿಜೆಂಟ್ ಇಷ್ಟ ಇಲ್ಲ ಅಂತ ಹೇಳಿದ್ರಿ, ಬಟ್ ಅದು ನಮಗಿಷ್ಟ. ಸೊ ಬುದ್ಧಿವಂತರಿಗೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ಖಂಡಿತವಾಗ್ಲು. ಸೊ ಇದು ಡೈರೆಕ್ಟರ್ ಮಾತಾಡಿದ್ದು. ಆ್ಯಂಡ್ ಚಿರಂಜೀವಿ ಸರ್ ಜೈನ ಸ್ವಲ್ಪ ಹೊತ್ತಲ್ಲಿ ನಮ್ಮ ಜೊತೆಗಿರ್ತಾರೆ. ಏನು ಅಂತ ಹೇಳಿದ್ರೆ, ಒಂದು ಕಮರ್ಷಿಯಲ್ ಆಗಿರುವಂಥ ಆ್ಯಕ್ಟ್ರು ಈ ಥರದೊಂದು ಸಬ್ಜೆಕ್ಟಿಗೆ ಅಂತ ಹೇಳ್ಬೇಕಾದ್ರೆ ಏನೇನೆಲ್ಲ ಅವ್ರ ಮೈಂಡಲ್ಲಿ ಓಡ್ತಿತ್ತು ಅದನ್ನು ಡೈರೆಕ್ಟಾಗಿ ಕೇಳಿ ತಿಳ್ಕೊಳ್ಳೋಣ. ಗಂಡೆದೆ ತುಂಬ ಫೋರ್ಸ್ಫುಲಿ ಮಾಡಿದಂಥ ಒಂದು ಸಿನಿಮಾ. ಯಾರು ಫೋರ್ಸು? ದಂಡಂ ದಶಗುಣಂ ಬಂದು ಒಂದು ಬ್ಲಂಡರ್.